ಪ್ರಾಪರ್ಟೀಸ್ ಇನ್ ಮೈಸೂರು ಯೂಟ್ಯೂಬ್ ಚಾನಲ್. ಇದು 2 ಎಕರೆ ತೋಟ ತೋರಿಸ್ತಾ ಇರೋದು. ನೋಡಿ, ಈ ಥರ ಇದೆ ರೋಡ್. ಈ ರೋಡಿಂದ 15 ಮೀಟ್ರ್ ಅಷ್ಟು ಮಡ್ ರೋಡ್ ಇದೆ. ಮಿಕ್ಕಿದೆಲ್ಲ ಈ ಥರ ಇದೆ ರೋಡ್. ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಇದರಲ್ಲಿ ಅಡಿಕೆ ಸುಮಾರು ಒಂದು 1400 ಅಷ್ಟು ಇದೆ. 80 ತೆಂಗಿನ ಮರ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರದ್ದು. ಈ ತೆಂಗಿನ ಮರನೇ 80 ಇರೋದು. 2.25 ಲಕ್ಷ ಒಂದು ವರ್ಷಕ್ಕೆ ಅಂತ ಗುತ್ತಿಗೆ ಕೊಟ್ಟಿದ್ದಾರೆ. ಅಡಿಕೆ ಈ ಸತಿಯಿಂದನೇ ಬರ್ತಾ ಇರೋದು. ಈ ನೆಕ್ಸ್ಟ್ ಇಯರಿಂದ ಅಡಿಕೆಯನ್ನು ಗುತ್ತಿಗೆ ಕೊಡ್ಬೋದು ಅದು. ಯಾಕಂದರೆ ಮೊದಲನೇ ಸತಿಗೆ ಸ್ವಲ್ಪ ಕಮ್ಮಿ ಬರುತ್ತೆ ಫಸಲು. 2ನೇ ಸತಿ 3ನೇ ಸತಿಗೆ ಈ ಥರ ಜಾಸ್ತಿ ಆಗ್ತಾ ಇರ್ತದೆ. ಹೆಲ್ತಿ ಮರಗಳಿರೋದೆಲ್ಲನೂ. ಆಮೇಲೆ ಇದಕ್ಕೆ ಕಾವೇರಿ ನೀರು ಬರ್ತದೆ ನಾಲೆ ಮುಖಾಂತರ. ಮತ್ತು ಒಂದು ಬೋರ್ವೆಲ್ಲು ಇದೆ. ನೋಡಿ, ಇದು ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಇದು ದೊಡ್ಡದು ಟ್ಯಾಂಕ್. ಇದು ಪಂಪ್ ರೂಮ್. ಇದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಕಮ್ ಚೆನ್ನಾಗಿದೆ ಇದರಲ್ಲಿ. ಇನ್ನೂ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇರ್ತದೆ ಅಡಿಕೆಯಲ್ಲಿ. 2.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ 2 ಎಕರೆಗೆ. ಕ್ಲಿಯರ್ ಟೈಟ್ಲ್ ಇದೆ. ಗೌಡಾಸ್ ಇವರು. ಜಾಸ್ತಿ ಯಾರು ಇಲ್ಲ, ಒಂದೇ ಒಂದು ಓನರು, ಸಿಂಗಲ್ ಓನರು. ನೋಡಿ, ಇದು ಫಾರ್ಮ್ ಹೌಸ್ ಮಾಡೋಕ್ಕೆ ಮುಂದ್ಗಡೆ ಜಾಗ ಬಿಟ್ಕೊಂಡಿದ್ದಾರೆ. ಮನೆ ಕಟ್ಟೋದಕ್ಕೋಸ್ಕರ ಮುಂದ್ಗಡೆ ಈಶಾನ್ಯ ಮೂಲೆಯಲ್ಲಿ ಜಾಗ ಬಿಟ್ಟಿದ್ದಾರೆ. ಮಿಕ್ಕಿದು ಈ 3 ಲೈನು ತೆಂಗು ಹಾಕಿದ್ದಾರೆ. ಮಿಕ್ಕಿದೆಲ್ಲ ಅಡಿಕೆ ಫುಲ್ ಹಾಕಿದ್ದಾರೆ. ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ. ನೀರಿನ ಸೌಲಭ್ಯ ಚೆನ್ನಾಗಿದೆ. ಬೋರ್ವೆಲ್ಲು ಇದೆ. ಕಾವೇರಿ ನೀರು ಬರ್ತಾ ಇರ್ತದೆ. 2 ಫಸಲಿಗೆ ನೀರು ಕೊಡೋದಿಲ್ಲಿ. 2.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ನೋಡಿ, ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಚೆನ್ನಾಗಿ ಲೊಕೇಶನ್ ಚೆನ್ನಾಗಿದೆ. ಕ್ಲಿಯರ್ ಟೈಟ್ಲ್ ಇದೆ. ಯಾರಿಗಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಈ ಥರ ತೋಟಗಳೇನಾದ್ರು ಸೇಲ್ ಮಾಡಬೇಕು ಅಂದರೆ ಯಾವ್ದಾದ್ರು ಇದ್ದರೆ ನನಗೆ ಸಂಪರ್ಕ ಮಾಡ್ಬೋದು.